ಛಲಕ್ಕಮ್ಮಂಗೆ ಎಲ್ಲ ನಿಟ್ಟಿದೆ ನಿಂತ್ಬಿಟ್ರು. ಆವಾಗ ನಾನು ಕೂಡ ಪೂಜೆ ಮಾಡ್ತಿದ್ದಾಳೆ, ನಾನು ಕೂಡ ನಿಟ್ಟು ತೆಪ್ಪಿಟ್ಟು ಆಮೇಲೆ ಎಲ್ಲ ಪೂಜೆ ಮಾಡಿ ಎಲ್ಲ ಇದು ಮಾಡಿದ್ವಿ. ಮಾಡಿದ್ಮೇಲೆ ಹೋಗಿ ತಾತ ಯಾಕೆ ತಾತ ಹಿಂಗಾದ್ರಿದೆ ಭಸ್ಮಾಸುರ ಬಂದು ಬಾಕ್ಲಾಗ ನಿಂತವನಮ್ಮ, ಅವನು ಕಳಿಸ್ಬೇಕ ಬೇಡವ, ನೀನು ಮಾಡಿರೋದಾಗತ್ತೇನು ಹೇಳಿ ಎಲ್ಲಿ ಐತಿ ಮಾತು. ಆವಾಗ ಎಷ್ಟು ಜನ ಉಂಟರು ಹೋಯ್ತು. ದೇವ್ರು ಬರೋದು ಅವನಿಗೆ, ಅದೇ ಬೇನಳಮ್ಮ. ಅವಾಗ ಬಂದಮೇಲೆ ಸ್ವಾಮಿ ಏನು ಮಾಡಬೇಕು, ಇವು ದೇವರು ಇಲ್ಲಿಗೇನೆ ಇರುತ್ತೆ, ಮುಂದಿನ ಏನನ್ನ ಆಗುತ್ತೆ. ಅವನು ಹೆಂಗೆ ನಡ್ಕೊಂಡು ಹೋಗ್ತಾನೆ ಹಂಗೆ ಹೋಗುತ್ತೆ ಕಣೆ. ಐಮೆತ್ಲ ಹೋಗ್ತಾಳೆ ಅವಳು ಅನ್ನದ ದ್ರಾಕ್ಷಣಿ. ಅವನು ಉತ್ಪನ್ನ ಮಾಡಿದಂಗಲ್ಲ ಅಂತ. ಅವಾಗ ಪೂಜೆ ಮಾಡಿ ಕುಂಡ್ರಿಸಿದ್ವಿ ಆಯಪ್ಪನ ನಾರಾಯಣ ಸ್ವಾಮಿ. ಬಂತು ಮೈ ಮೇಲೆ. ಜಯ ಇರೋವರೆಗೂ ಭಯ ಇಲ್ಲಮ್ಮ. ಜಯ ಐತಾ ಅವನಿಗೇನು ಭಯ ಇಲ್ಲ ಅಂದರು. ಮತ್ತು ಅವನಿಗೆ ಇವಾಗ ಮಕ್ಕಳು ಮದುವೆ ಬೇರೆ ಎಲ್ಲೇನೋ ಏನು ನೋಡ್ಬೇಕು. ಯಾಕೆ ಬೇರೆ ನೋಡ್ತೀಯಮ್ಮ, ಮನೆಯಾಗ ಇದ್ದಾಳಲ್ಲೇ ಯಜ್ಗೋದಿ ಹೊಸಳಾಗ್ತಾರೆ. ಒಳ್ಳೆ ಮಧ್ಯಾಹ್ನ ಟೈಮು. ಒಳ್ಳೆ ಮಧ್ಯಾಹ್ನ ಟೈಮು, ಸುಮಾರು 1 ಗಂಟೆ 1:30 ಗಂಟೆ ಮಧ್ಯಾಹ್ನ. ಹಿಂಗೆ ಇರ್ಬೇಕಾದ್ರೆ ಕುರಿ ಬಿಟ್ಕೊಂಡು ಇದ್ರಂತೆ. ಕುರಿ ಬಿಟ್ಕೊಂಡಾಗ ತೋಳ ಬಂದೈತೆ. ತೋಳ ಬಂದರೆ ಹೊಟ್ಟೆಗೆ ನುಗ್ಗಿರೂ ಒಂದು ಕುರಿನೇ ತಿಮ್ಮಕ್ಕೆ ಅದು ಬಾಯೇ ಬಂದಿಲ್ಲ. ಪೇಚಾಡ್ ಅದೇ ಸ್ವತ್ತು ಅದೇ ವಾಪಸ್ ಹೋಗಿತ್ತು ತೋಳ. ಪಾಪ ಅದಕ್ಕೆ ಬಾಯಿ ಬರ್ತಿದ್ದು ಏನು ಮಾಡೋಕ್ಕಾಗುತ್ತಾಯ್ತು. ತಾತ ಏನು ಮಾಡಿದ್ರೆ ಗೊತ್ತಿಲ್ಲ, ಅವನ ಮಹಿಮೆ, ಅವನ ಕೃಪೆ. ಆಗ ಸುಮಾರು 3 ಗಂಟೆಗೆ ಈ ಕಡೆ ಬರ್ಬೇಕಲ್ಲ, ಕುರಿ ಹೊಡ್ಕೊಂಬರ್ಬೇಕಲ್ಲ, ಮಳೆ ಹೊಡ್ಕೊಂಬಿಟ್ಟೈತಿ. ಕೂತ್ಕೊಂಡು ಧ್ಯಾನ ಮಾಡಿದ್ರಂತೆ. ಅವ್ರು ಸುತ್ತೂರ ಈ ಮಳೆನೇ ಇಲ್ಲ, ಸುತ್ತೂ ಎಲ್ಲ ಮಳೆ ಬಂದೈತಿ. ಒಂದು ಕುರಿ ನೆಂದಿಲ್ಲ, ಅವರು ನೆಂದಿಲ್ಲ. ಅಂದರೆ ಇನ್ನೆಂಥ ಪವಾಡದ ಪ್ರಶ್ನೆ ಅಂತ ತಿಳ್ಕೊಬೇಕು ನಾವು. ನಮಗೆ ಇವತ್ತು ಮೈ ಆಶ್ಚರ್ಯ ಆಗುತ್ತೆ. ಮೈ ಜುಮ್ಮ ಮತ್ತು ನಾವು ನುಡಿಗಳು ಕೇಳಿಬಿಟ್ರೆ ಮೈ ಜುಮ್ಮ ಮತ್ತು ಕೂದಲು ನೆಟ್ಟಗಾಗಿಬಿಡ್ತದೆ. ನನ್ನ ಹೆಸರು ರತ್ನಮ್ಮ, ಬೇತೂರು. ಗುರು ನಮ್ಮ ಸ್ವಾಮಿಗಳು ಈರಪ್ಪ ಸ್ವಾಮಿಗಳು ಬರೋರು. ಬಂದು ಅವಾಗ ಅಲ್ಲಿಗೆ ಶಿಲೆ ಮಾಡಿಸ್ಬೇಕು ಅಂತ ಎಲ್ಲ ಮಾತಾಡಿದ್ವಿ. ಸ್ವಾಮಿ ಹಿಂಗೆ ಬಂದದಾರೆ ಶಿಲೆ ಮಾಡ್ಸೋಕ್ಕೆ, ಇವಾಗ ನೋಡ್ಬೇಕಂತ ನಿನ್ನ ಅಂತಂದ್ವಿ. ಅಂದಾಗ ಆ ಥರ ಅಂದಾಗ ಯಾರು ಬಂದರು ಅವರು ಒಂದು ಸ್ವಾಮಿ ಇದು ಚಿಂತಾಮಣಿ ಇದ್ದ ಬಂದದಾರೆ ಶಿಲೆ ಮಾಡಿಸ್ಬೇಕು ಅಂತಾನೆ ನೋಡೋಕೆ ಅಂತಾನೆ, ನೋಡೋಕೆ ಬಂದವ್ರೆ. ಆವಾಗ ಒಳಗೆ ನೋಡ್ತಾನೆ, ಹೊರಗೆ ನೋಡ್ತಾನೆ. ಎಲ್ಲಿದ್ದಾನೆ ಅವ್ನು ಬರಲಿ, ಎಲ್ಲಿ ನೋಡ್ತಾನೆ ಅಂದರು. ಸ್ವಾಮಿ ಹಿಂಗೆ ಬಂದವ್ರೆ. ಬಂದು ನೋಡಿ ಉದ್ದಕ್ಕೆ ಅಡ್ಡ ಬಿದ್ದರು. ಅವರು ಜ್ಞಾನಿಗಳು ಅಡ್ಡ ಬಿದ್ದರು. ಇದು ಅಡ್ಡ ಬಿದ್ದು, ಸ್ವಾಮಿ ದೊಡ್ಡನಪ್ಪ ನಿನ್ನ ವರ್ಣನೆ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಅಂತಾನೆ. ಆವಾಗ ಎಲ್ಲ ಯಾವ ಥರ ಇದ್ದರೆ ಆ ಥರ ಎಲ್ಲ ಇದು ಮಾಡ್ಕೊಂಡು ಅವ್ರು ನಮಗೆ ಗುರುಗಳ ಆವಾಗ ತಗೊಂಡು ಊಟಕ್ಕೆ ಇಕ್ಕಿಕೊಂಡ್ರು. ಊಟಕ್ಕೆ ಇಕ್ಕಿವಿ ಬೆಳಗ್ಗೆ ಕೈ ಮುಗಿದು, ಸ್ವಾಮಿ ಇವತ್ತು ನಾನು ಊಟ ಮಾಡಿದ್ದೆ, ನಿನ್ನ ಶಿಲೆ ಆಗೋವರೆಗೂ ನಾನು ಊಟನೇ ಮಾಡೋದು ಅಂತ ಅಡ್ಡ ಬಿದ್ದು ಹೋಗ್ಬಿಟ್ರು. ಚಿಂತಾಮಣಿ ಯುದ್ಧ ಮಾಡಿಸಿದ್ದ ಶಿಲೆ, ಇವಾಗ ಒಳಮಟ್ಟದಾಗ ಐತಲ್ಲ ಅದು. ಆವಾಗ ಅಲ್ಲಿಂದ ಶಿಲೆ ಆದಮೇಲೆ ಎಲ್ಲ ಮೆರವಣಿಗೆ ಮಾಡಿ ಇವರು ಇದ್ರಾಗ ಗೌರಿಪುರದಾಗ ಇಟ್ಟರು. ಅದನ್ನು ನೀರಿನಾಗ ಊಟ ಮಾಡಿದ್ನು. ಹ್ಞೂ, ಸೀಲೆ ಆದಮೇಲೆ ಊಟ ಮಾಡಿದ್ರು. ಸೀಲೆ ತಗೊಂಬಂದು ಗೌರಿಪುರದಾಗ ಇಟ್ಟರು. ಅದನ್ನು ನೀರು, ಬಾಳೆಹಣ್ಣು, ಎಣ್ಣೆ ಅದಕ್ಕೆಲ್ಲ ಇದು ಮಾಡಿದರು. ತಂದು ಇಲ್ಲಿ ಆಮೇಲೆ ಇಲ್ಲಿ ಬಂದು ಇಲ್ಲಮ್ಮ ಇನ್ನು ಅದೇನ ಮಗ ಬಂದ ಮೇಲೆ ತಂದೆಗೇನು ಕೆಲಸ ಇರುತ್ತೆ, ತಂದೆಗೆ ಕೆಲಸ ಇರೋಲ್ಲ, ಮಗ ಪ್ರಾಯಕ್ಕೆ ಬಂದ ಮೇಲೆ ನಿಂತಾನೆ ಅಂತಂದು ಸೀಲೆ ತರಿಸ್ಕೊಂಡು ನಾವು ಸಮಾಧಿ ಆಗ್ತೀವಿ ಅಂತಂದು ಎಲ್ಲ ಉಪ್ಪು ಎಲ್ಲ ಪ್ರತಿಯೊಂದು ಸಾಮಾನು ತರಿಸಿ ಎಲ್ಲ ಮಾಡ್ಕೊಂಡು ಎಲ್ಲ ಜನನೂ ಕರೆಸಿದ್ರು. ಪ್ರತಿಯೊಬ್ಬರು ಎಲ್ಲ ಗುರುಮಕ್ಕಳ ಟೈಮು ಇದು ಸರಿಯಿಲ್ಲ. ಏಕಾದಶಿಗೆ ನಾನು
ಬಿಡ್ತೀನಿ ಅಂತೇಳಿ ಅಲ್ಲಿ ನಿಲ್ಲಿಸಿ ಅವಾಗ ಬಂದಡೆಲ್ಲ ಊಟ ಮಾಡ್ಕೊಂಡು ವಾಪಸ್ ಅದೇ ಹೋಗಿ ತಿರುಗಿ ಏಕಾದಶಿಗೆ ಅಯ್ಯಪ್ಪನ ಇದು ಮಾಡಿದ್ವಿ ಗುರುಗಳು. ಶಿವರಾತ್ರಿ ನಮ್ಮ 9 ಕುರಿ ಹೋಗಿದ್ವು, ಸುಳ್ಳು ಹೇಳೋಕ್ಕೆ ಬರಲ್ವಲ್ಲ. ಅಲ್ಲಿಂದ ಬಂದ್ವಿ, ಹಿಂಗೆ ಬಂದು ಕೂತ್ಕೊಂಡ್ವಿ. ಯಾಕಮ್ಮ ಯೋಚನೆ ಮಾಡ್ತೀಯಲ್ಲೇ 9 ಕುರಿ ಹೋಗಿದ್ದು ಅಂತ ಯೋಚನೆ ಮಾಡ್ತೀವಿ? ಅಯ್ಯ ಮಂಗಮಂಡೆ, ಅವ್ನು ಬರ್ತಾನೆ, ಅವ್ನು ಬಂದನಿಗೆ ಊಟಕ್ಕಿಕ್ಕಿ ಕಳಿಸು, ಕುರಿ ಹೊಡ್ಕೊಂಬರ್ತಾನೆ, ಹೊಡ್ಕೊಂಡೋಗಿರೋನು ಹೊಡ್ಕೊಂಬಂದು ಬಿಡ್ತಾನೆ, ಉಂಬಕ್ಕಿಕ್ಕೆ ಕಳ್ಸು ಅವನಿಗೆ, ಉಂಬಕ್ಕಿಕ್ಕಾಗಲ್ಲ. ತಾತ ಏನು ತಾತ ನೀನು ಖುಷಿಗೆ ಹೇಳ್ತೀಯ ಏನು ತಮಾಷೆಗೆ ಹೇಳ್ತೀಯ ಅಂತ ನಾನು ನಿಂಗೆ ನಗ್ತಿದ್ದೆ. ಅಯ್ಯ ಮಂಗಮಂಡೆ ಹೊಡ್ಕೊಂಬರ್ತಾನೆ ಹೋಗೆ, ಅದಕ್ಕೆ ಯೋಚನೆ ಮಾಡ್ತಕ್ಕೊಂತಾವಳೆ ಅಂತ. ಭಾರಿ ಇದಾಗಿರೋದು, ಒಂದೊಂದು ತಿಂಗ್ಳುಗಟ್ಟಲೆ ಇರೋದು ನಮ್ಮ ಮನೆಗಳಲ್ಲಿ. ಅಲ್ಲಿ ಅಡವಿ ಮನೆ, ನಾವು ಊರಾಗಿರಲಿಲ್ಲ. ಆವಾಗ ಹಂಗಂದ್ಮೇಲೆ ಆಯ್ತು ಹೇಳಪ್ಪ ನೀನು ಹೇಳಿದ್ಯಲ್ಲ, ನಮಗಿನ್ನೇನು ಭಯ ಅಂತ. ನಾವು ಹೋಗಿಲ್ಲ ಊರಕ್ಕೆ, ಆಲೆ ಪುಕ್ಕರಲ್ಲ ಕಳಿನಳ್ಳಿಗೆ ಕುರಿ ಇದ್ದಾವೆ, ಇದಾಗ ಮಾರಾಟಕ್ಕೆ ಹೋಗಿದ್ವಲ್ಲ, ಅಲ್ಲೆಲ್ಲ ಬಿಟ್ಟು ಬಂದವ್ರು ಕುರಿಗಳನ್ನ. ಈ ಕುರಿ ಹಾಕ್ಕೊಂಡೋಗಿದ್ದಾನು, ಇವನು ಗಲಾಟೆಗೆ ಹೋಗಿದ್ದಾನು, ಕುರಿ ಹೊಟ್ಟು ಕಳಿಸಿರೋನು. ಆವಾಗ ಅಲ್ಲೆಲ್ಲ ಕಾಲ್ತ್ಕೊಂಡು, ಅದಣ್ಣ ನಿಮ್ಮ ಕುರಿಗಳು ಇಂಥ ಇದ್ದಾವೆ ಬ್ಯಾಡ್ರೊಳಗೆ, ಆ ಬ್ಯಾಡ್ರೊಳಗೆ ಕುರಿ ಅವನು ಹೊಡ್ಕೊಂಬರ್ತಾನೆ, ಇವಾಗ ಏನು ತೀರ್ಮಾನ ಮಾಡಬೇಕು, ಹೆಂಗೆ ಹೊಡ್ಕೊಟ್ರನ ಮೇಲೆ ಹಾಕ್ಬೇಕಾ ಹೊಡ್ಕೊಂಡೋಗಿರೋನ ಮೇಲೆ ಹಾಕ್ಬೇಕಾ ಅಂತ ಕೇಳಿದ್ರು. ನಮ್ಮದೇನಿಲ್ಲಪ್ಪ, ನಮ್ಮ ತಾತವ್ರು ಹೇಳಿದರು, ಅವ್ರೇನು ವಾಗ್ದಾನ ಕೊಡ್ತೀರ ನೀವು ಅದೇನ ಅಂದರು. ಹಂಗೆ ಅನ್ಸಿದ್ದಂಗೆ ಇನ್ನೇನು ಮಾಡಬೇಕು, ಇವರು ಸ್ವಾಮಿ ನಮ್ಮದೇನಿಲ್ಲ, ನಮ್ಮ ಗುರುಗಳು ಹೇಳವ್ರಿ, ಇಷ್ಟು ಜನ ನೀವು ಕುಂತಾಯಿದ್ದೀರ ಆಸ್ಥಾನದಾಗ, ನೀವೇನು ಕೊಡ್ಬೇಕಂಬೋದೈತೆ, ನಾನು ನೀವು ಕುರಿ ಕೊಡ್ರಿ, ನೀನು 50 ಕುರಿ ಕೇಳೋದು ಕೊಡ್ತೀವಿ ನಾವು ಅಂತಾರೆ ಅವರು ಆಸ್ಥಾನದಾಗ. ಬೇಡಪ್ಪ ನಮಗೆ, ನಮ್ಮ ಕುರಿ ಹೋಗ್ಯದವು ನಮ್ಮ ಅಂತ್ಯಕ್ಕೆ ಬರಲಿ. ಈಗ ನಮ್ಮ ತಾತವ್ರು ಹೇಳಿದ್ರು, ಅದಕ್ಕೆ ವಾಕ್ಯನ ಏನು ಕೊಡ್ತೀರ ಅದನ್ನು ಕೊಡ್ರಿ ಅಂತ. ಎಲ್ಲ ಕುಂತಿದ್ದಾರೆಲ್ಲ ಹಿಂಗೆ ಆಸ್ಥಾನ ಕುಂತಿದ್ರಲ್ಲ, ಅವರೆಲ್ಲ 100, 500, 200, 300, ಒಂದು 3000 ಆಯ್ತು. ಆವಾಗ ಕೈ ಮುಗ್ದು ದೊಡ್ಡ, ಈಗಲೂ ಆ ಕಣಿನಳ್ಳಿ ಮೊದಲು ಯಾರೂ ನಡ್ಕೊಂತಿರಲಿಲ್ಲ. ಆವಾಗಿನಿಂದ ಈರೇಸಿ, ಈರ್ಭದ್ರ ಇಂಥವೆಲ್ಲ ಹೆಸರಿಕೊಂಡು ಇವಾಗ ಕಣಿನಳ್ಳಿಯರೇ ಬರೋದು ಜಾಸ್ತಿ. ಸ್ವಾಮಿ ಅದನ್ನ ಕೇಳು ಅಲ್ಲೇನೋ ಸ್ವಾಮಿ ನಿಜವೇ ಸುಳ್ಳ ಆವಾಗಿಂದಟಿ ಆಗ ಹಂಗೆ ಇದಾಗಿಬಿಡ್ತು ಜನಗಳಿಗೆ. ಒಬ್ಬ ಕುರುಬರಾಯಪ್ಪಿದ್ದ, ಅವನಿಗೆ 60 ವರ್ಷ ಏನಾಗಿತ್ತು ಅಂತ ಅವ್ನು ದುಡ್ಡು ತಂದು ಕೊಟ್ಟಿರಲಿಲ್ಲ. ಈಗಲೂ ಬಂದವ್ರು, ಅವ್ರು ಆಟ ತಂದವ್ರು, ಅವರು ಒಬ್ರಿಗೆ ಕೊಟ್ಟಾರಲ್ಲ ಅಂತನೂ ತಾತ ಹಿಂಗೆ ನನ್ನ ದುಡ್ಡು ಹೋಗ್ಬಿಟ್ಟು ಕಂಬಳಿ ದುಡ್ಡು ಬಂದಲ್ಲ, ಏನು ಮಾಡ್ಬೇಕು ತಾತ ನಾನು, ನನಗೇನು ಕೊಡ್ತೀಯ ಅಂದ. ತಾತ ಅವೆಲ್ಲ ದುಡ್ಡು ಬಂದರೆ ನಾನು ಯಾವಾಗಲೂ ನಡ್ಕೊತೀನಿ, ಈಗ ನನ್ನ ಕೈಯಾಗಿದ್ದು ಕೊಡ್ತೀನಿ ಅಂದು. ಆತು ಹೋಗ ಬರ್ತಾವೆ ಅಂದು. 15 ದಿನಕ್ಕೆ ಆ ದುಡ್ಡೆಲ್ಲ ಬಂದವು. ಆವಾಗಿಂದಟಿನ ಇವತ್ತಿಗೂ ನಡ್ಕೊಂತಾರೆ ಅವರು, ಆ ಕಣಿನೊಳಗೆ ಕುರುಬ್ರು ಅವರು ಯಾವತ್ತೂ ಬರ್ತಾರೆ. ಏಕಾದಶಿ ಆಗಲಿ ಶಿವರಾತ್ರಿ ಆಗಲಿ. ಇನ್ನು ನಾವು ಗುರುಮಕ್ಕಳು ಹೆದರ್ಕೊಂಬ್ತೀವಿ, ಅವ್ರು ಹೆದರ್ಕೊಂಬಲ್ಲ. ಹಿಂಗೆಲ್ಲ ಇದು ಮಾಡಿದರು ಸ್ವಾಮಿಯವರು. ಆಮೇಲೆ ಈ ಸ್ವಾಮಿ ನಾರಾಯಣ ಸ್ವಾಮಿಯವರು ಇನ್ನು ಹುಡುಗ, ಅವನಿಗಿನ್ನ ಮೀಸೆ ಕೂಡ ಬಂದಿರಲಿಲ್ಲ. ಆವಾಗ ಅಲ್ಲಿದ್ದ ಕರ್ಕೊಂಬಂದ್ವಿ ಬೇತರಂದ, ದೇವ್ರು ಬರೋದು ಅವನಿಗೆ, ಅದೇ ಬೇನಳಮ್ಮ. ಅವಾಗ ಬಂದಮೇಲೆ ಸ್ವಾಮಿ ಏನು ಮಾಡಬೇಕು, ಇವು ದೇವರು ಇಲ್ಲಿಗೇನೆ ಇರುತ್ತೆ, ಮುಂದಿನ ಏನನ್ನ ಆಗುತ್ತೆ. ಅವನು ಹೆಂಗೆ ನಡ್ಕೊಂಡು ಹೋಗ್ತಾನೆ ಹಂಗೆ ಹೋಗುತ್ತೆ ಕಣೆ. ಆಯಮ್ಮ ಹತ್ರ ಹೋಗ್ತಾಳೆ, ಅವಳು ಅನ್ನದ ದ್ರಾಕ್ಷಣಿ, ಅವನು ಉತ್ತಬನ್ನಿ ಮಾಡಿದಂಗಲ್ಲ ಅಂತ. ಅವಾಗ ಪೂಜೆ ಮಾಡಿ ಕೊಂಡಿಸಿದ್ವಿ ಆಯಪ್ಪನ ನಾರಾಯಣ ಸ್ವಾಮಿ. ಬಂತು ಮೈ ಮೇಲೆ, ಜಯ ಇರೋವರೆಗೂ ಭಯ ಇಲ್ಲಮ್ಮ. ಜಯ ಐತಾ ಅವನಿಗೇನು ಭಯ ಇಲ್ಲ ಅಂದರು. ಮತ್ತು ಅವನಿಗೆ ಇವಾಗ ಮಕ್ಕಳು ಮದುವೆ ಬೇರೆ ಎಲ್ಲೇನೋ ಏನು ನೋಡ್ಬೇಕು. ಯಾಕೆ ಬೇರೆ ನೋಡ್ತೀಯಮ್ಮ, ಮನೆಯಾಗ ಇದ್ದಾಳಲ್ಲೇ ಯಜ್ಗೋದಿ ಹೊಸಳಾಗ್ತಾರೆ. ಇನ್ನು ಹುಡುಗ ಅವನು ಇಂಥವೆಲ್ಲ ಪವಾಡ ಹೇಳ್ಬಿಟ್ರೆ ಅವಾಗಲೇನು. ಸ್ವಾಮಿ ನಾವು ಇನ್ನು ಪಾಪ ಅವನಿಗೇನು ಗೊತ್ತೇ ಇಲ್ಲ ಅಂತ ನಾವು, ಇಲ್ಲಮ್ಮ ಅವನು ಹೇಗೆ ಬಲ್ಲ ಹಂಗೆ ಐತಿ ಅಂತ ಇದೆಲ್ಲ ಹೇಳಿರು ಸ್ವಾಮಿ. ನಾವು ಎಷ್ಟೋ ಅನುಭವ
ಅಯ್ಯೋ ನಮ್ಮನ್ನೆಲ್ಲ ಪರೀಕ್ಷೆ ಮಾಡಿದ್ರಂದರೆ ಇದು ನವಮಿ ಹಬ್ಬಕ್ಕೆ ಬಂದಿದ್ವಿ. ನವಮಿ ಹಬ್ಬಕ್ಕೆ ಬಂದರೆ ರಾಮನವಮಿ ಮಾಡ್ತಾರಲ್ಲ, ಆವಾಗ ಎಲ್ಲ ಪೂಜೆ ಮಾಡಿದ್ವಿ. ಜನ ಆವಾಗ ಒಂದು ಸ್ವಲ್ಪ ಅನ್ನದ್ದು ಬಡತನ, ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬಂದರು. 1 ವರ್ಷ 2 ಸಲ ಅಕ್ಕಿ ಬೇಸಾರು ಇಲ್ಲಿ ಆವಾಗ ನವಮಿಯಾಗ. ಆವಾಗ ಬಂದು ಎಲ್ಲ ನಿಂತ್ಬಿಟ್ಟ, ಕಾಂಪೌಂಡಿನ ಸುತ್ತ ನಿಂತ್ಬಿಟ್ಟಿದ್ದಾರೆ. ಆವಾಗ ಉದ್ಗಡಿ ತಗೊಂಡು ಪೂಜೆ ಮಾಡಿ ಅಂದರು ನನ್ನ. ಬೆಳಗ್ಗೆ ಎಲ್ಲ ಪೂಜೆ ಮಾಡಿ ಅಡ್ಡ ಬಿದ್ದೆ. ಅಡ್ಡ ಬೀಳ್ಸದಂಗೆ ನಾನು ಹೇ ಅಂತ ಗಜರ್ಬಿಟ್ರು. ಎಲ್ಲ ಜನ ನಿಂತಿದ್ದಾರೋ ಎಲ್ಲ ನಿಟ್ಟು ಬಿದ್ದು ನಿಂತ್ಬಿಟ್ರು. ಕೆಳಕ್ಕಮ್ಮಂಗೆ ಎಲ್ಲ ನಿಟ್ಟದೆ ನಿಂತ್ಬಿಟ್ರು. ಆವಾಗ ನಾನು ಕೂಡ ಪೂಜೆ ಮಾಡ್ತಿದ್ದಾಳೆ, ನಾನು ಕೂಡ ನಿಟ್ಟು ತೆಪ್ಪಿಟ್ಟು. ಆಮೇಲೆ ಎಲ್ಲ ಪೂಜೆ ಮಾಡಿ ಎಲ್ಲ ಇದು ಮಾಡಿದ್ಮೇಲೆ ಹೋಗಿ ಯಾಕೆ ಹಿಂಗೆ ಗಜರಿದೆ. ಭಸ್ಮಾಸುರ ಬಂದು ಬಾಕ್ಲಾಗ ನಿಂತವನಮ್ಮ. ಅವನು ಕಳಿಸ್ಬೇಕ ಬೇಡವ, ನೀನು ಮಾಡಿರೋದಾಗತ್ತೇನು ಹೇಳಿ ಎಲ್ಲಿ ಐತಿ ಮಾತು. ಆವಾಗ ಎಷ್ಟು ಜನ ಉಂಟರು ಹೋಯ್ತು. ಅಲ್ಲಿದ್ದ ನನಗೆ ಮಾದೇಪುರಕ್ಕೆ ಹೋಗ್ಬೇಕು ಅಂಬೋದು ನನಗೆ ಅಲ್ಲಿ ಜೋರಾಗಿ ಮಾಡ್ತಾರೆ ನವಮಿನ. ಅಲ್ಲಿಗೆ ಹೋಗ್ಬೇಕಂತ ನಾನು ಹೋಗ್ತೀನಿ. ಯಾಕೆ ಅವಸರ ನಿನಗೆ ಅಂದರು. ಹೋಗ ನಮ್ಮ ತೋಟ ಇಂಥ ಹಂಗಂತ. ನೀನು ಯಾಕೆ ಬರೋಲ್ಟ ಇದೆಯಮ್ಮ, ಹೋಗು ಅಂದರು. ನೀನು ಸರಿಯಾಗಿ ಹೇಳೋದೇನು, ಹೋಗಿ ನಿಮ್ಮ ತೋಟ ಇದೆ ಹೋಗು. ಹೋದರೆ ಹಿಂಗೆ ಐತೆ ಸ್ವಾಮಿ ನಂದು ಮಾಂಗಲ್ಯ ಹಿಂಗೆ ಐತಿ, ಅದು ಸರ ಹಂಗೆ ಐತಿ, ತಾಳಿ ಒಂದಿಲ್ಲ. ಏನು ಮಾಡಬೇಕು? ಅಲ್ಲಿಗೆ ಹೋಗಿದ್ನಿ, ಬಸ್ ಸ್ಟ್ಯಾಂಡ್ನಾಗ ಇರಲಿಲ್ಲ. ಆವಾಗ ಓಟು ಹುಡ್ಕೊಂಡು ಯಾರು ಮಗ್ಳದಿದ್ದಾಳ, ಅಮ್ಮ ಮಾಂಗಲ್ಯ ಇಲ್ಲಲ್ಲಮ್ಮ ನಿಂದು ಅಂದರು. ಅಯ್ಯ ಮಾಂಗಲ್ಯ ಇಲ್ಲ, ಸರ ಹೆಂಗಿದಾವೆ, ಕೊಳವೆ ಹೆಂಗಿದಾವೆ. ಅದೆಟ್ಲಾಗ ಹೋಗಿದ್ದಾವೆ ತಮ್ಮ ಎಲ್ಲ ಬಸ್ನಾಗೆಲ್ಲ ನಿಲ್ಲಿಸಿ ಹುಡುಕಿದ್ರು ಬಸ್ನಾಗ ಸಿಗಲಿಲ್ಲ. ಆವಾಗ ಅಲ್ಲೇ ಪರಶಾಂಪುರಕ್ಕೆ ಹೋಗಿದ್ದೆ. ಪರಶಾಂಪುರದಿಂದ ವಾಪಸ್ ತಿರುಗಿ ಬಂದು ಅಲ್ಲಿ ಜುಂಡಿಗುಂಟೆ ಗೇಟ್ನಾಗ ನಿಂತ್ಕೊಂಡು, ಸ್ವಾಮಿ ಎಲ್ಲ ನೀನು ಹೇಳ್ದಲ್ಲೇ ನಾನು ಅದೇ ಬಂದುಬಿಟ್ಟೆ, ನಿನ್ನ ಮಹಿಮೇನಪ್ಪ ನಂದಾಗಿದ್ರೆ ತೋರಿಸು ಅಂತ. ಅಲ್ಲೇ ದುರ್ಗಕ್ಕೆ ಹೋಗೋಣ ಅಂಗಡಿ ತರಕ್ಕೆ ಅಂತ ಹೊರಟಿದ್ವಿ. ಆವಾಗ ಕೈ ಮುಗಿದು ಇದು ಮಾಡಿದಾಗ ಈ ಕಿಳ್ಕಾಯಿ ಹೋಗಿ ಸಿಕ್ಕಂಬಿಟ್ಟೈತಿ. ಆವಾಗ ಯಾಕೆ ಹಿಂಗೆ ಅಂದ್ಕೊಂಡ್ನಿ, ಅಲ್ಲಿ ಬಂದ್ಮೇಲೆ ಗೇಟ್ನಾಗ ಬಂದಮೇಲೆ ಆವಾಗ ಅಲ್ಲೇ ಇತ್ತು. ಆವಾಗ ವಾಪಸ್ ಬಂದು, ನೀನು ಎಂಥ ಕಲಿಗುನಪ್ಪ ನೀನು, ಎಲ್ಲ ನನ್ನ ಆಟ ಆಡಿಸ್ತೀಯ ಈ ಹೇಳಿದ್ರು ನಿಗರ್ಕೊಂಡು ಹೋದಿ. ಹೆಂಗೈತೆ ನೋಡ್ರಿ, ಅಂತಂಥವೆಲ್ಲ ಪವಾಡ ಮಾಡಿದ್ರು ಸ್ವಾಮಿಗಳು. ನಮ್ಮ ಗುರುಗಳು ಅಂದ್ರೆ ಹೇಳ್ಬಾರ್ದು ನಮಗೆ. ಹೊಲ್ದಾಗ ಕುತ್ಕೊಂಡು ಹೇಳ್ತಾ ಇದ್ದರೆ ನಮಗೆ ಹೊಲದ ಸಾಯಿದ್ದು ಬೀಗರು. ಅವ್ರು ಹೇಳೋ ನಮಗೊಂದು ಅರ್ಥವಾಗು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.